ಫ್ರೆಂಡ್ಶಿಪ್ಪು, ಈ ಬಾಂಡಿಂಗು ಬಿಯಾಂಡ್ ದಟ್. ಅಂದರೆ ನಿಮ್ಮ ಸಿನಿಮಾದ ಟೀಸರು, ಫಸ್ಟ್ ಲುಕ್ ಇರ್ಬೋದು, ಸುರೇಶ್ ರೈನಾ ಅವರು ಅವರೇ ವಾಲಂಟ್ರಿಲಿ ಟ್ವೀಟ್ ಮಾಡ್ತಾರೆ. ಸೊ ಅನದರ್ ಎಕ್ಸ್ಟೆಂಡ್ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮಗೆ ಒಂದು ಪ್ರಶ್ನೆ ಕೇಳಿದ್ರು ಸರ್. KCC ಅನ್ನೋಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾ ಇದ್ದಿದ್ದು ಪ್ರೆಸ್ ಮೀಟಲ್ಲಿ ಸರ್. ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು, ಒಳ್ಳೆ ಉತ್ತರಗಳು ಬರೋದು, ಕೆಲವು ಟೈಮ್ ಹಾರ್ಶ್ನೆಸ್ ಇರೋದು. ಅದು ನಿಮ್ಮ ಕಡೆಯಿಂದನೇ ಆಗಬೇಕು ಅಂತಲ್ಲ, ಈ ಕಡೆ ಕೂತಿರೋದ್ರಿಂದ ಆಗಿರೋದು ಮನಸ್ತಾಪಗಳಾಗಿದೆ. ಬಟ್ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗಿದೆ ಸರ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಇಲ್ಲ ಈ ಆ ವ್ಯಕ್ತಿ ಹಂಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಇಲ್ಲ ರೀ ಮಾಧ್ಯಮ ಅವ್ರು ಅಲ್ಲ ರೀ ಆ ಥರ ರಫ್ ಅಂದ್ಕೊಂಡ್ರು, ಇಲ್ಲ ರೀ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅಂದ್ಕೊಳ್ಬೋದು. ಸೊ ನಾಳೇನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿಂತ್ಕೋಬೋದು. ಸರ್ ನನಗೆ ಅವ್ರ ಪರಿಚಯದವ್ರು ಒಂದು ನಿಮಿಷ ಮಾತಾಡ್ತೀನಿ ತಾಳಿ ಅಂತ, ಆರ್ ಯು ಮೇ ಸಾರ್ಟ್ ಇಟ್ ಔಟ್. ಟೆಲ್ ಮಿ ಸರ್, ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್ ಅದರ್ವೈಸ್? ಆಪರ್ಚುನಿಟಿನೇ ಇಲ್ಲ ನಿಮಗೆ. ಇವಾಗ ಒಂದು ಫ್ಯಾಮಿಲಿ, ನಿಮಗೆ ಮನೆಯೇ ಇಲ್ಲ ಅಂದರೆ ಎಲ್ಲಿರ್ತೀರಾ ಫ್ಯಾಮಿಲಿಯಾಗಿ, ಎಲ್ಲಿ ಒಂದಾಗ್ತೀರಾ, ಎಲ್ಲಿ ಮಾತಾಡ್ಕೋತೀರಾ ನೀವು? ಇದು ಆ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ, ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್. ಸೊ ಅದು ನಡೀತಾ ಇದೆ ಈಗ ಪರಸ್ಪರವಾಗಿ. ಇವತ್ತು ಸುರೇಶ್ ರೈನಾ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ, ಇಂಡಸ್ಟ್ರಿ ಒಳಗಡೆನೇ ನೀವು ನೋಡ್ಕೊಳ್ಳಿ, ಯಾರ್ಯಾರು ವಾಲಂಟಿಯರಾಗಿ ಎಷ್ಟು ಜನಕ್ಕೆ ಟ್ವೀಟ್ ಮಾಡ್ತಾರೆ, ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ, ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ. ಡೋಂಟ್ ಯು ಥಿಂಕ್ ಇದು ಸ್ಟಾರ್ಟ್ ಆಗಿ 3 ಸೀಸನ್ ಆಗಿದೆ, 4ನೇದು ಬರ್ತಾ ಇದು ಒಂದು ಕಲ್ಚರ್ ಆದರೆ ಯಾಕೆ ಐ ಕ್ಯಾನ್ ಪ್ರಾಮಿಸ್ ಯು ಅ ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್. ಅದ್ರ ಮೇಲೆ ತಪ್ಪೇ ನಡೆಯೋದಲ್ಲ ಇದ್ದಿದ್ದೆ, ಕೋಪ ತಾಪ ಮನುಷ್ಯ ಅಂದಮೇಲೆ. ಬಟ್ ಅಟ್ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ. ದಟ್ ವಾಸ್ ದ ಹೋಲ್ ಇಂಟೆನ್ಷನ್. ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿದೆ, ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್. ಆ್ಯಂಡ್ ಐ ಥಿಂಕ್ ಬಡ್ಜೆಟ್ ಇಸ್ ನಾಟ್ ಎಟ್ ಆಲ್ ಅ ಕ್ರೈಟೀರಿಯಾ ಸರ್. ಇಟ್ ಈಸ್ ನಾಟ್ ಎಟ್ ಆಲ್ ಅ ಕ್ರೈಟೀರಿಯಾ. ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಹಾಗೋ ಹೀಗೋ ಹಾಗಂತ ಇದು ಭಾರ ಅಂತಲೂ ತೊಗೊಂಡಿಲ್ಲ, ಆ್ಯಂಡ್ ಬಡ್ಜೆಟ್ ಅಂತ ನಾವು ಅಂದ್ಕೊಂಡಿಲ್ಲ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಯಾರ್ಯಾರು ಕೈ ಸೇರಿಸ್ತಾರೆ, ಸೇರಿಸಿಲ್ಲ ಅಂತಂದರೆ ಕಾರ್ತಿಕ್ ಇದ್ದಾರೆ, KP ಇದ್ದಾರೆ, ಅದು ಬಿಟ್ಬಿಟ್ರೆ ನಾನಿದ್ದೀನಿ ಸರ್. ಇನ್ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಸರ್, ಇಲ್ಲೇ ಇದ್ದಾರೆ. ಇಷ್ಟೊಂದು ಇದೆ. ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳಕ್ಕೆ ಹೋಗ್ಬಾರ್ದು. ಊಟ ಮಾಡಬೇಕು, ಉಳಿದಿರೋದನ್ನು ಚೀಪ್ಬೇಕು, ಕೈ ತೊಳ್ಕೋಬೇಕು, ಮನೆಗೆ ಹೋಗ್ತಾ ಇರ್ಬೇಕು ಸರ್. ಫ್ರೆಂಡ್ಶಿಪ್ಪು, ಈ ಬಾಂಡಿಂಗು ಬಿಯಾಂಡ್ ದಟ್. ಅಂದರೆ ನಿಮ್ಮ ಸಿನಿಮಾದ ಟೀಸರು, ಫಸ್ಟ್ ಲುಕ್ ಇರ್ಬೋದು, ಸುರೇಶ್ ರೈನಾ ಅವರು ಅವರೇ ವಾಲಂಟ್ರಿಲಿ ಟ್ವೀಟ್ ಮಾಡ್ತಾರೆ. ಸೊ ಅನದರ್ ಎಕ್ಸ್ಟೆಂಡ್ ಅನ್ನಿಸ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮಗೆ ಒಂದು ಪ್ರಶ್ನೆ ಕೇಳಿದ್ರು ಸರ್. KCC ಅನ್ನೋಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾ ಇದ್ದಿದ್ದು ಪ್ರೆಸ್ ಮೀಟಲ್ಲಿ ಸರ್. ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು, ಒಳ್ಳೆ ಉತ್ತರಗಳು ಬರೋದು, ಕೆಲವು ಟೈಮ್ ಹಾರ್ಶ್ನೆಸ್ ಇರೋದು. ಅದು ನಿಮ್ಮ ಕಡೆಯಿಂದನೇ ಆಗಬೇಕು ಅಂತಲ್ಲ, ಈ ಕಡೆ ಕೂತಿರೋದ್ರಿಂದ ಆಗಿರೋದು ಮನಸ್ತಾಪಗಳಾಗಿದೆ. ಬಟ್ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗಿದೆ ಸರ್, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಇಲ್ಲ ಈ ಆ ವ್ಯಕ್ತಿ ಹಂಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಇಲ್ಲ ರೀ ಮಾಧ್ಯಮ ಅವ್ರು ಅಲ್ಲ ರೀ ಆ ಥರ ರಫ್ ಅಂದ್ಕೊಂಡ್ರು, ಇಲ್ಲ ರೀ ಆ್ಯಕ್ಚುಲಿ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅಂದ್ಕೊಳ್ಬೋದು. ಸೊ ನಾಳೇನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿಂತ್ಕೋಬೋದು. ಸರ್ ನನಗೆ ಅವ್ರ ಪರಿಚಯದವ್ರು ಒಂದು ನಿಮಿಷ ಮಾತಾಡ್ತೀನಿ ತಾಳಿ ಅಂತ, ಆರ್ ಯು ಮೇ ಸಾರ್ಟ್ ಇಟ್ ಔಟ್. ಟೆಲ್ ಮಿ ಸರ್, ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್ ಅದರ್ವೈಸ್? ಆಪರ್ಚುನಿಟಿನೇ ಇಲ್ಲ ನಿಮಗೆ. ಇವಾಗ ಒಂದು ಫ್ಯಾಮಿಲಿ, ನಿಮಗೆ ಮನೆಯೇ ಇಲ್ಲ ಅಂದರೆ ಎಲ್ಲಿರ್ತೀರಾ ಫ್ಯಾಮಿಲಿಯಾಗಿ, ಎಲ್ಲಿ ಒಂದಾಗ್ತೀರಾ, ಎಲ್ಲಿ ಮಾತಾಡ್ಕೋತೀರಾ ನೀವು? ಇದು ಆ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ, ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್. ಸೊ ಅದು ನಡೀತಾ ಇದೆ ಈಗ ಪರಸ್ಪರವಾಗಿ. ಇವತ್ತು ಸುರೇಶ್ ರೈನಾ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ, ಇಂಡಸ್ಟ್ರಿ ಒಳಗಡೆನೇ ನೀವು ನೋಡ್ಕೊಳ್ಳಿ, ಯಾರ್ಯಾರು ವಾಲಂಟಿಯರಾಗಿ ಎಷ್ಟು ಜನಕ್ಕೆ ಟ್ವೀಟ್ ಮಾಡ್ತಾರೆ, ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ, ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ. ಡೋಂಟ್ ಯು ಥಿಂಕ್ ಇದು ಸ್ಟಾರ್ಟ್ ಆಗಿ 3 ಸೀಸನ್ ಆಗಿದೆ, 4ನೇದು ಬರ್ತಾ ಇದು ಒಂದು ಕಲ್ಚರ್ ಆದರೆ ಯಾಕೆ ಐ ಕ್ಯಾನ್ ಪ್ರಾಮಿಸ್ ಯು ಅ ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್. ಅದ್ರ ಮೇಲೆ ತಪ್ಪೇ ನಡೆಯೋದಲ್ಲ ಇದ್ದಿದ್ದೆ, ಕೋಪ ತಾಪ ಮನುಷ್ಯ ಅಂದಮೇಲೆ. ಬಟ್ ಅಟ್ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ. ದಟ್ ವಾಸ್ ದ ಹೋಲ್ ಇಂಟೆನ್ಷನ್. ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿದೆ, ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್. ಆ್ಯಂಡ್ ಐ ಥಿಂಕ್ ಬಡ್ಜೆಟ್ ಇಸ್ ನಾಟ್ ಎಟ್ ಆಲ್ ಅ ಕ್ರೈಟೀರಿಯಾ ಸರ್. ಇಟ್ ಈಸ್ ನಾಟ್ ಎಟ್ ಆಲ್ ಅ ಕ್ರೈಟೀರಿಯಾ. ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಹಾಗೋ ಹೀಗೋ ಹಾಗಂತ ಇದು ಭಾರ ಅಂತಲೂ ತೊಗೊಂಡಿಲ್ಲ, ಆ್ಯಂಡ್ ಬಡ್ಜೆಟ್ ಅಂತ ನಾವು ಅಂದ್ಕೊಂಡಿಲ್ಲ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಯಾರ್ಯಾರು ಕೈ ಸೇರಿಸ್ತಾರೆ, ಸೇರಿಸಿಲ್ಲ ಅಂತಂದರೆ ಕಾರ್ತಿಕ್ ಇದ್ದಾರೆ, KP ಇದ್ದಾರೆ, ಅದು ಬಿಟ್ಬಿಟ್ರೆ ನಾನಿದ್ದೀನಿ ಸರ್. ಇನ್ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಸರ್, ಇಲ್ಲೇ ಇದ್ದಾರೆ. ಇಷ್ಟೊಂದು ಇದೆ. ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳಕ್ಕೆ ಹೋಗ್ಬಾರ್ದು.
ಊಟ ಮಾಡಬೇಕು, ಉಳಿದಿರೋದನ್ನು ಚೀಪ್ಬೇಕು, ಕೈ ತೊಳ್ಕೋಬೇಕು, ಮನೆಗೆ ಹೋಗ್ತಾ ಇರ್ಬೇಕು ಸರ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.